ಇನ್ನು ಗ್ಯಾರಂಟಿ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಇದಕ್ಕಿದ್ದ ಹಾಗೆ ನಮಗೆ GST ಕಟ್ ಮಾಡಿದ್ದಾರೆ. ಏನು ಕೇಂದ್ರದಿಂದ ಪಾಲ್ ಬರಬೇಕಾಗಿತ್ತು ಅದೆಲ್ಲವೂ ಕೂಡ ಕಟ್ ಆಗ್ತಾ ಇದೆ. ಸುಮಾರು 10 ರಿಂದ 15 ಸಾವಿರ ಕೋಟಿ ಲ್ಯಾಪ್ಸ್ ಆಗಿದೆ. ಬೆಳಗಾವಿಯಲ್ಲಿ DCM ಡಿ ಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ಕೆಲವು ವಿಚಾರದಲ್ಲಿ ವಿಳಂಬ ಆಗ್ಬೋದು, ಆದರೆ ಖಂಡಿತ ಆಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆ ನಮ್ಮ ಬದ್ಧತೆ ಇದೆ, ಆಯ್ತಾ. ಟೈಮು ಕೆಲವು ಸಂದರ್ಭದಲ್ಲಿ ಈಗ ನಮಗೆ ಇದ್ದಕ್ಕಿದ್ದಂಗೆ GSTನ ಕಟ್ ಮಾಡಿಬಿಟ್ಟಿದ್ದಾರೆ. GST ಕಟ್ ಮಾಡಿಬಿಟ್ಟು ನಮಗೆ ಸುಮಾರು 10-15 ಸಾವಿರ ಕೋಟಿ ರೂಪಾಯಿ ನಮಗೆ ಲ್ಯಾಪ್ಸ್ ಆಗಿದೆ. ಕೆಲವು ವಿಚಾರದಲ್ಲಿ ಕೆಲವು ವಿಳಂಬ ಆಗ್ಬೋದು. ನಾವೇನು ಮಾತು ಕೊಟ್ಟಿದ್ದೀವಿ, 100 ಕೋಟಿ ರೂಪಾಯಿ ಕೊಟ್ಟಿದ್ದೀವಂತೆ, 1 ತಿಂಗಳು 2 ತಿಂಗಳು ಏನು ತೊಂದರೆ ಇಲ್ಲ, ಯಾರ್ದು ಏನಿಲ್ಲ. ಫಸ್ಟು BJPಯವರು ಅವ್ರು ಮಾತು ಕೊಟ್ಟಿದ್ರಲ್ಲ ಬೇರೆ ರಾಜ್ಯಗಳಲ್ಲಿ, ಅದನ್ನು ಫಸ್ಟು ಬಿಡುಗಡೆ ಮಾಡಿಸ್ಲಿ, ಅವರು ಮಾತಾಡಲಿ. ಅವರು ಈಗ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ನಮ್ಗೆ ಮಾತು ಕೊಟ್ಟಿತ್ತು, ಏನಪ್ಪ ಅಂದ್ರೆ ನೀರಾವರಿಗೆ. ಇಲ್ಲಿ ಇವತ್ತವ್ರಿಗೆ ಹೇಳ್ಕೊಟ್ಟವ್ರೆ. ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾಯಿಲ್ಲ, ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾಯಿಲ್ಲ. ಇದಕ್ಕೆ ಉತ್ತರ ಕರ್ನಾಟಕದ ನಮ್ಮ ಇದು ಅವಾರ್ಡ್ ಕೊಡಬೇಕಪ್ಪ, ನಾವು ದುಡ್ಡು ಕೊಟ್ಟು ಇದು ಮಾತಾಡೋ ಪ್ರಕಾರ ನಾವು ದುಡ್ಡು ಕೊಟ್ಟಿದ್ದೀವಿ. ಇವತ್ತವರೆಗೂ ಅವಾರ್ಡ್ನ ಮಾಡಿಸಿಲ್ಲ ಅವರು, 3ನೇ ಅವಾರ್ಡ್ನ. ಅದಕ್ಕೆ ಯಾಕೆ ಗಲಾಟೆ ಮಾಡ್ತಾಯಿಲ್ಲ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡೋಕ್ಕೆ ನಾವಿಲ್ಲಿ ಕರೆದಿದ್ದೀವಿ, ಅದರ ಬಗ್ಗೆ ಯಾಕೆ ಇವತ್ತವರೆಗೂ ಧ್ವನಿ ಎತ್ತಿಲ್ಲ. ಸೊ 5300 ಕೋಟಿ ಬಗ್ಗೆ ಯಾಕಿನ್ನ ಧ್ವನಿ ಎತ್ತಿಲ್ಲ. ಫಸ್ಟು ಈ ಕೆಲಸ ಅವ್ರು ಮಾಡಿ, ಆಮೇಲೆ ಮಿಕ್ಕಿದ್ ಮಾಡಿ. ಇನ್ನು ಕೆಲವರಿಗೆ ತೊಂದರೆ ಆಗಿದೆ, ಆಗಸ್ಟ್ವರೆಗೂ ಕೂಡ ಕೊಟ್ಟಿದ್ದೇವೆ, ತಾಂತ್ರಿಕ ಕಾರಣದಿಂದ ಕೆಲವೊಮ್ಮೆ ಬಂದಿರಲ್ಲ, ಕೊಡ್ತೀವಿ ಅಂತ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ HM ರೇವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನಾವು ಕೊಡ್ತಾನೆ ಬಂದಿದ್ದೀವಿ. ಇಷ್ಟು ವರ್ಷ ಕೊಟ್ಟಿರೋರು ಒಂದೊಂದು ಸಾರಿ 2 ತಿಂಗಳು, ಒಂದೊಂದು ಸಾರಿ ಚೇಂಜ್ ಆಗುತ್ತೆ, ಲೇಟ್ ಆಗುತ್ತೆ, ಬಿಟ್ಟರೆ ದುಡ್ಡು ಕೊಡದೇ ಇರೋದೇನಿಲ್ಲ. ಇಷ್ಟು ವರ್ಷನೂ ಕೊಟ್ಟಿದ್ದೀವಿ, 2-3 ವರ್ಷದಲ್ಲಿ ಯಾವತ್ತೂ ಕೂಡ ನಿಂತಿಲ್ಲ. ಇಂಥದ್ರಲ್ಲಿ ಯಾರೋ ಈ ಬೇರೆ ಬೇರೆ ವಿಷಯಕ್ಕೆ ಒಂದು ಸ್ವಲ್ಪ ಜನಕ್ಕೆ ತೊಂದರೆ ಆಗಿದೆ. ಯಾವುದು GST ಪೇಯರ್ ಇದ್ದರೆ, IT ಪೇಯರ್ ಇದ್ದರೆ, ಅಥವಾ ತಾತ್ಕಾಲಿಕವಾಗಿ ಏನೋ ಒಂದು ಪರ್ಚೇಸ್ ಮಾಡಿದಾಗ ಆ GST ಎಂಟ್ರಿ ಬಂದು ಮಿಸ್ಟೇಕ್ ಆಗಿದೆ. ಆ ಥರದ್ದು 1.5 ಲಕ್ಷ ಇತ್ತು, ಅದನ್ನು 59,000 ಕ್ಲಿಯರ್ ಮಾಡಿದ್ದೇವೆ.